ಯಾವಾಗಲಾದರೂ ಹೀಗಾಗಿದೆಯಾ? ಗಡಿಯಾರ ನೋಡ್ತೀರಾ 11 ಅಂತ ಕಾಣುತ್ತೆ, ಇನ್ನೊಂದು ಸಲ ನೋಡ್ತಿದ್ರೆ ಮತ್ತೆ ಹಾಗೆ ಕಾಣುತ್ತೆ. ಫೋನಲ್ಲಿ ಬ್ಯಾಟ್ರಿ ಪರ್ಸೆಂಟೇಜ್ ನೋಡ್ತೀರಾ 11% ಇರುತ್ತೆ. ಯಾರ್ದೋ ಫೋನ್ ನಂಬರಲ್ಲಿ ಅದೇ ನಂಬರ್ಸ್ ಪದೇ ಪದೇ ಕಾಣುತ್ತೆ. ಕಾರ್ನ ನಂಬರ್ ಪ್ಲೇಟಲ್ಲಿ ನಿಮ್ಮ ಬರ್ತ್ ಡೇಟ್ ಕಾಣುತ್ತೆ. ಇದೆಲ್ಲ ಕೋಇನ್ಸಿಡೆನ್ಸ್ ಅಂತ ಡಿಸ್ಮಿಸ್ ಮಾಡಿಬಿಡ್ತೀರಾ. ಆದರೆ ಒಳಗಡೆ ಒಂದು ಫೀಲ್ ಇದರಲ್ಲೇನೋ ಇದೆ ಅಲ್ವಾ ಅಂತ ಅನ್ನಿಸ್ತಿರುತ್ತೆ, ರೈಟ್? ನಿಮಗೆ ಗೊತ್ತಿಲ್ಲ, ಆದರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಭಾರತದ ಋಷಿಮುನಿಗಳು, ಗ್ರೀಕ್ ತತ್ವಜ್ಞಾನಿಗಳು, ಬ್ಯಾಬಿಲಿಯನ್ ಜ್ಯೋತಿಷ್ಯಗಳು ಇದೇ ಪ್ರಶ್ನೆ ಕೇಳಿದರು, ಸಂಖ್ಯೆಗಳಲ್ಲಿ ಏನೋ ರಹಸ್ಯ ಇದೆ ಅಂತ. ಮತ್ತು ಅವರು ಅದನ್ನು ಕಂಡುಹಿಡಿದ್ರು. ಅದಕ್ಕೆ ಹೆಸರು ನ್ಯೂಮರಾಲಜಿ. ಇವತ್ತು ನಾನು ನಿಮ್ಮ ಜೊತೆ ಈ ಫ್ಯಾಸಿನೇಟಿಂಗ್ ವಿಷಯದ ಬಗ್ಗೆ ಮಾತಾಡ್ತೀನಿ. ನ್ಯೂಮರಾಲಜಿ ಅಂದರೆ ಏನು, ಅದರ ಇತಿಹಾಸ ಏನು, ಭಾರತದ ಸಂಬಂಧ ಏನು, ಮತ್ತು ನಿಮ್ಮ ಜೀವನಕ್ಕೆ ಇದು ಹೇಗೆ ಅಪ್ಲೈ ಆಗುತ್ತೆ ಅಂತ ಎಲ್ಲ ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ಲೈಫಲ್ಲಿ ಯಾವ ನಂಬರ್ ನಿಮಗೆ ಪದೇ ಪದೇ ಕಾಣ್ತಿದೆ, ಅಥವಾ ನಿಮ್ಮ ಲಕ್ಕಿ ನಂಬರ್ ಅಂತ ನೀವು ಯಾವ ನಂಬರ್ನ ನಂಬ್ತಿದ್ದೀರಾ? ಕಮೆಂಟಲ್ಲಿ ತಿಳಿಸಿ. ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ಅದು ನೋಡೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ಸ್ ಫಾರ್ ಯುವರ್ ಕಮೆಂಟ್ಸ್. ಸರಿ, ಈ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ಗೆ ಡೈವ್ ಮಾಡೋಣ ಬನ್ನಿ. ಮೊದಲು ನ್ಯೂಮರಾಲಜಿ ಅಂದರೆ ಏನು ಅಂತ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ನ್ಯೂಮರಾಲಜಿ ಅನ್ನೋದು ಸಂಖ್ಯೆಗಳ ಮೂಲಕ ಮನುಷ್ಯನ ಜೀವನ, ವ್ಯಕ್ತಿತ್ವ, ಭವಿಷ್ಯ ಮತ್ತು ಉದ್ದೇಶನ ಅರ್ಥ ಮಾಡಿಕೊಳ್ಳೋ ಒಂದು ಏನ್ಷಿಯಂಟ್ ಶಾಸ್ತ್ರ. ಇದರಲ್ಲಿ 0 ಇಂದ 9 ಅನ್ನೋ 10 ಮೂಲ ಸಂಖ್ಯೆಗಳು ಇವೆ. ಜಗತ್ತಿನ ಎಲ್ಲ ದೊಡ್ಡ ದೊಡ್ಡ ಸಂಖ್ಯೆಗಳು ಈ 10ರ ಮಿಶ್ರಣ. ಮತ್ತು ಈ ಪ್ರತಿ ಸಂಖ್ಯೆಗೆ ಒಂದು ಶಕ್ತಿ ಇದೆ, ಒಂದು ವೈಬ್ರೇಷನ್ ಇದೆ, ಒಂದು ಮೀನಿಂಗ್ ಇದೆ. ಆಲ್ಫಾಬೆಟ್ನ ಪ್ರತಿ ಲೆಟರ್ಗೂ ಒಂದು ನಂಬರ್ ವ್ಯಾಲ್ಯೂ ಇದೆ. ನಿಮ್ಮ ಹುಟ್ಟಿದ ದಿನ, ಹೆಸರು ಇವನ್ನ ಲೆಕ್ಕ ಮಾಡಿ ನಿಮ್ಮ ಕೋರ್ ನಂಬರ್ಸ್ ಕಂಡುಕೊಳ್ಬಹುದು. ಆ ನಂಬರ್ಸ್ ನಿಮ್ಮ ಜೀವನದ ಬಗ್ಗೆ ತುಂಬ ಆಸಕ್ತಿಕರವಾದ ವಿಷಯಗಳನ್ನ ಹೇಳುತ್ತೆ. ಜಸ್ಟ್ ಥಿಂಕ್ ಮಾಡಿ, ಮ್ಯಾಥಮೆಟಿಕ್ಸ್ ಅನ್ನೋದು ಬರೀ ಸ್ಕೂಲ್ ಸಬ್ಜೆಕ್ಟ್ ಅಲ್ಲ, ಇಡೀ ಪ್ರಕೃತಿ ಮ್ಯಾಥಮೆಟಿಕ್ಸಲ್ಲಿ ಬರೆದಿದೆ. ಒಂದು ಹೂವಿನ ರೇಖೆಗಳಿಂದ ಶುರು ಮಾಡಿ ಒಂದು ಗ್ಯಾಲಕ್ಸಿಯ ಸುತ್ತುವ ರೀತಿವರೆಗೂ ಎಲ್ಲ ಮ್ಯಾಥಮೆಟಿಕಲ್ ಪ್ಯಾಟರ್ನ್ಸಲ್ಲಿ ಇದೆ. ಭಾರತದ ಪ್ರಾಚೀನ ಗ್ರಂಥಗಳಲ್ಲಿ ಸಂಖ್ಯೆ ಸೃಷ್ಟಿಯ ಭಾಷೆ ಅಂತ ಹೇಳಿದ್ದಾರೆ. ವೇದಾಸಲ್ಲಿ ಸಂಖ್ಯೆಗಳ ಶಕ್ತಿ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ನಮ್ಮ ಹಿರಿಯರು ಗ್ರಹಗಳಿಗೆ ಸಂಖ್ಯೆ ಕೊಟ್ಟರು, ದಿನಗಳಿಗೆ ಸಂಖ್ಯೆ ಕೊಟ್ಟರು, ಮನೆ ವಾಸ್ತುವಿಗೂ ನಂಬರ್ಸ್ ಕೊಟ್ಟಿದ್ದಾರೆ. ನ್ಯೂಮರಾಲಜಿ ಬೇರೆ ಯಾರ್ದೋ ವಿದ್ಯೆ ಅಲ್ಲ, ಇದು ನಮ್ಮ ಪೂರ್ವಜರ ಜ್ಞಾನ ಕೂಡ. ಇವಾಗ ನ್ಯೂಮರಾಲಜಿಯ ಇತಿಹಾಸದ ಬಗ್ಗೆ ಮಾತಾಡೋಣ. ಬಹಳ ಜನ ಅಂದ್ಕೊಳ್ತಾರೆ ಇದು ವೆಸ್ಟರ್ನ್ ವಿದ್ಯೆ ಅಂತ, ಆದರೆ ಅದು ಸಂಪೂರ್ಣ ಸತ್ಯ ಅಲ್ಲ. ಚೈನಾ, ಜಪಾನ್, ಇಂಡಿಯಾ, ಬ್ಯಾಬಿಲಿಯನ್, ಈಜಿಪ್ಟ್ ಈ ಪ್ರಾಚೀನ ನಾಗರಿಕತೆಗಳು ಗ್ರೀಕ್ ಮತ್ತು ರೋಮನ್ ನಾಗರಿಕತೆಗಳ ಮೊದಲೇ ನ್ಯೂಮರಾಲಜಿ ಬಳಸ್ತಿದ್ರು ಅಂತ ಇತಿಹಾಸ ಹೇಳುತ್ತೆ. ನಮ್ಮ ಭಾರತದಲ್ಲಿ ವೇದಿಕ್ ನ್ಯೂಮರಾಲಜಿ ಅನ್ನೋ ಒಂದು ಶಕ್ತಿಶಾಲಿ ಸಿಸ್ಟಮ್ ಇದೆ. ಇದರ ಮೂಲ ವೇದಾಸ್ ಮತ್ತು ಅದರ ಜೊತೆ ಬರೋ ಜ್ಯೋತಿಷ್ಯ ಶಾಸ್ತ್ರ. ನಮ್ಮ ಋಷಿಮುನಿಗಳು ಗ್ರಹಗಳ ಸಂಖ್ಯೆ ಮತ್ತು ಮನುಷ್ಯನ ಜೀವನದ ನಡುವೆ ಒಂದು ನೇರ ಕನೆಕ್ಷನ್ ಕಂಡುಕೊಂಡ್ರು. ಸೂರ್ಯನಿಗೆ 1, ಚಂದ್ರನಿಗೆ 2, ಗುರುವಿಗೆ 3, ರಾಹುವಿಗೆ 4, ಬುಧನಿಗೆ 5, ಶುಕ್ರನಿಗೆ 6, ಕೇತುವಿಗೆ 7, ಶನಿಗೆ 8, ಮಂಗಳಕ್ಕೆ 9. ಈ 9 ಗ್ರಹ ಮತ್ತು 9 ಸಂಖ್ಯೆ ನಮ್ಮ ಜೀವನದ ಮೇಲೆ ಗ್ರಹಗಳ ಪ್ರಭಾವ ಇದೆ ಅಂತ ನಾವು ನಂಬ್ತೇವೆ. ಆ ಗ್ರಹಗಳ ಸಂಖ್ಯಾತ್ಮಕ ಪ್ರತಿನಿಧಿ ನಮ್ಮ ಬರ್ತ್ ನಂಬರಲ್ಲಿ ಇರುತ್ತೆ. ಇದು ಕೇಳಿದಾಗ ನಿಮಗೆ ಒಂದು ರೀತಿ ಇಂಟ್ರೆಸ್ಟಿಂಗ್ ಅನಿಸ್ತಿದೆ ಅಲ್ವಾ? ಇನ್ನು ವೆಸ್ಟರ್ನ್ ನ್ಯೂಮರಾಲಜಿಗೆ ಬಂದರೆ ಪೈಥಾಗರಸ್ ಅನ್ನೋ ಗ್ರೀಕ್ ಗಣಿತಜ್ಞ ಇದ್ರು. ಕ್ರಿಸ್ತಪೂರ್ವ 569ರಿಂದ 470ರ ನಡುವೆ ಬದುಕಿದ್ದ ಈ ಮನುಷ್ಯ ಇಡೀ ಯೂನಿವರ್ಸ್ ಮ್ಯಾಥಮೆಟಿಕಲ್ ಪ್ಯಾಟರ್ನ್ಸಿಂದ ಆಗಿದೆ, ಎಲ್ಲ ಸಂಖ್ಯೆಗಳಲ್ಲಿ ಅಡಗಿದೆ ಅಂತ ನಂಬ್ತಿದ್ರು. ಇವರ ಶಿಷ್ಯರು ಸೋಕ್ರೇಟ್ಸ್ ಮತ್ತು ಪ್ಲಾಟೋ. ಆ್ಯಂಡ್ ಇವರ ಶಿಷ್ಯರ ಟೀಚಿಂಗ್ಸ್ನ ಕ್ರೈಸ್ತ ತತ್ವಜ್ಞಾನಿ ಸೈಂಟ್ ಆಗಸ್ಟಿನ್ ಕೂಡ ಅಧ್ಯಯನ ಮಾಡ್ತಿದ್ರು. ಅಂದರೆ ನ್ಯೂಮರಾಲಜಿ ಒಂದು ಕಲ್ಚರ್, ಒಂದು ರಿಲಿಜನ್, ಒಂದು ಕಂಟ್ರಿಗೆ ಸೀಮಿತ ಅಲ್ಲ, ಇದು ಮಾನವ ಜ್ಞಾನ. ಇದನ್ನು ಜಗತ್ತಿನ ಎಲ್ಲ ಕಡೆ ಜನ ಬೇರೆ ಬೇರೆ ರೂಪದಲ್ಲಿ ಅಭ್ಯಾಸ ಮಾಡ್ತಾ ಬಂದಿದ್ದಾರೆ. ಇವಾಗ ನ್ಯೂಮರಾಲಜಿಯ 3 ಮುಖ್ಯ ಸಿಸ್ಟಮ್ಸ್ ಬಗ್ಗೆ ಮಾತಾಡೋಣ. ಮೊದಲನೇದು ಪೈಥಾಗೊರಿಯನ್ ಅಥವಾ ವೆಸ್ಟರ್ನ್ ಸಿಸ್ಟಮ್, ಎರಡನೇದು ಕ್ಯಾಲ್ಡಿಯನ್ ಸಿಸ್ಟಮ್, ಮೂರನೇದು ಕಬಾಲಿಸ್ಟಿಕ್ ಸಿಸ್ಟಮ್, ಮತ್ತು ಭಾರತದ ಸ್ವಂತ ವೇದಿಕ್ ಸಿಸ್ಟಮ್ ಕೂಡ ಇದೆ. ಪೈಥಾಗರಿಯನ್ ಸಿಸ್ಟಮ್ನ ಇಂದು ಅತ್ಯಂತ ವೈಡ್ ಆಗಿ ಬಳಸ್ತಾರೆ. ಇದರಲ್ಲಿ ಇಂಗ್ಲಿಷ್ ಆಲ್ಫಾಬೆಟ್ನ ಪ್ರತಿ ಲೆಟರ್ಗೆ 1ರಿಂದ 9ರ ತನಕ ವ್ಯಾಲ್ಯೂ ಕೊಟ್ಟಿದ್ದಾರೆ. A = 1, B = 2 ಈ ರೀತಿ ನಿಮ್ಮ ಹೆಸರಿನ ಲೆಟರ್ಸ್ನ ವ್ಯಾಲ್ಯೂಸ್ ಕೂಡಿಸಿ ಮತ್ತೆ 1 ಡಿಜಿಟ್ ಬರೋ ತನಕ ರಿಡ್ಯೂಸ್ ಮಾಡ್ತಾರೆ. ಆ ನಂಬರ್ ನಿಮ್ಮ ಕೋರ್ ನಂಬರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಪುಷ್ಪ ಅನ್ನೋ ನನ್ನ ಹೆಸರು ತಗೊಳ್ಳಿ. P = 7, U = 3, S = 1, H = 8,
P is equal to 7, A is equal to 1. ಎಲ್ಲ ಕೂಡಿಸಿದ್ರೆ 27 ಬರುತ್ತೆ. ಸೊ 2 + 7 is equal to 9. ಅಂದರೆ ಪುಷ್ಪ ಅನ್ನೋ ಹೆಸರಿನ ನಂಬರ್ 9. ಇದರ ಅರ್ಥ ಏನು ಅನ್ನೋದನ್ನು ಮುಂದೆ ನೋಡೋಣ. ಇನ್ನು ಕ್ಯಾಲ್ಡಿಯನ್ ಸಿಸ್ಟಮ್ಗೆ ಬಂದರೆ ಇದು ಅತ್ಯಂತ ಹಳೆಯದು. ಇದು ಏನ್ಷಿಯಂಟ್ ಬ್ಯಾಬಿಲಿಯನಲ್ಲಿ ಹುಟ್ಟಿತು. ಈ ಕ್ಯಾಲ್ಡಿಯನ್ ಜ್ಞಾನಿಗಳು 9 ಸೇಕ್ರೆಡ್ ನಂಬರ್ ಅಂತ ನಂಬ್ತಿದ್ರು. ಭಾರತದಲ್ಲೂ ಹಾಗೆ ನಮ್ಮ ಕಲ್ಚರಲ್ಲಿ 9 ಅನ್ನಪೂರ್ಣತೆಯ ಸಂಖ್ಯೆ ಅಂತ ತಿಳಿತಾರೆ. ನವರಾತ್ರಿ 9 ದಿನ, ನವಗ್ರಹ 9, ನವರಸ 9, ದೇವಿಯ 9 ರೂಪ. 9 ಅನ್ನೋ ಸಂಖ್ಯೆ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಸ್ಪೆಷಲ್. ಮ್ಯಾಥಮೆಟಿಕಲಿ ಕೂಡ 9 ಸ್ಪೆಷಲ್ ನಂಬರ್. ಯಾವ ಸಂಖ್ಯೆಗೆ 9 ಕೂಡಿಸಿದ್ರು ಅದರ ಮೂಲ ಬರುತ್ತೆ, ಅಂದರೆ ಮೊದಲನೇ ನಂಬರ್ ಬರುತ್ತೆ. ಫಾರ್ ಎಕ್ಸಾಂಪಲ್ 5 + 9 is equal to 14. 1 + 4 is equal to 5. ಮೂಲ 5 ಬಂತು. ಅದಕ್ಕೆ ಈ ನಂಬರ್ನ ಡಿವೈನ್ ಅಂತ ಕರೀತಾರೆ. ಕಬಾಲಿಸ್ಟಿಕ್ ಸಿಸ್ಟಮ್ ಹೆಬ್ರೂ ಮಿಸ್ಟಿಸಿಸಮ್ನಿಂದ ಬಂದಿದೆ. ಇದರಲ್ಲಿ ಹೆಸರು ಮಾತ್ರ ಲೆಕ್ಕ ಮಾಡ್ತಾರೆ, ಬರ್ತಡೇ ಅಲ್ಲ. ಭಾರತದ ವೇದಿಕ್ ನ್ಯೂಮರಾಲಜಿಯಲ್ಲಿ ಹೆಸರು ಮತ್ತು ಬರ್ತಡೇ ಎರಡು ಮತ್ತು ಅದರ ಜೊತೆ ಗ್ರಹಬಲ ಕೂಡ ನೋಡ್ತಾರೆ. ಇದು ಇನ್ನೂ ನಾನ್ ಕಂಟ್ರೋಲಿಂಗ್ ಆಗಿರುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ. ನಮ್ಮ ಇಂಡಿಯಾದಲ್ಲಿ ಮನೆ ಕಟ್ಟೋ ಮೊದಲು ವಾಸ್ತು ನೋಡ್ತಾರೆ, ಮಗು ಹುಟ್ಟಿದ ಮೇಲೆ ಜಾತಕ ಬರೆಸ್ತಾರೆ, ಮದುವೆಗೆ ಮೊದಲು ಜಾತಕ ನೋಡ್ತಾರೆ. ಇವೆಲ್ಲದರ ಮೂಲ ಒಂದೇ, ಸಂಖ್ಯೆ, ಗ್ರಹ ಮತ್ತು ಮನುಷ್ಯನ ನಡುವೆ ಇರೋ ಸಂಬಂಧ. ನ್ಯೂಮರಾಲಜಿ ಇದರ ಒಂದು ಬ್ರಾಂಚ್. ಮಗುಗೆ ಹೆಸರಿಡೋಕ್ಕೆ 20 ಸಹ ಸಾವಿರಾರು ಪೇರೆಂಟ್ಸ್ ನ್ಯೂಮರಾಲಜಿಸ್ಟ್ ಹತ್ರ ಹೋಗ್ತಾರೆ. ಯಾಕಂದರೆ ಹೆಸರಿನ ನಂಬರ್ ಆ ಮಗುವಿನ ಭವಿಷ್ಯದ ಮೇಲೆ ಪ್ರಭಾವ ಬೀರುತ್ತೆ ಅಂತ ನಂಬ್ತಾರೆ. ಇನ್ನು ನ್ಯೂಮರಾಲಜಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ನಿಮ್ಮ ನ್ಯೂಮರಾಲಜಿ ಚಾರ್ಟಲ್ಲಿ 5 ಕೋರ್ ನಂಬರ್ಸ್ ಇರುತ್ತೆ. ಒಂದೊಂದನ್ನು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು ಲೈಫ್ ಪಾತ್ ನಂಬರ್. ಇದು ಅತ್ಯಂತ ಮುಖ್ಯ. ಇದು ನಿಮ್ಮ ಹುಟ್ಟಿದ ದಿನ, ತಿಂಗಳು, ವರ್ಷನ ಕೂಡಿಸಿದಾಗ ಬರುತ್ತೆ. ಫಾರ್ ಎಕ್ಸಾಂಪಲ್, ನೀವು 15 ಜೂನ್ 1990ರಲ್ಲಿ ಹುಟ್ಟಿದ್ದೀರಾ ಅಂದ್ಕೊಳ್ಳಿ. 1 + 5 + 0 + 6 + 1 + 9 + 9 + 0 is equal to 31. ಸೊ 3 + 1 is equal to 4. ನಿಮ್ಮ ಲೈಫ್ ಪಾತ್ ನಂಬರ್ 4. ಇದು ನೀವು ಯಾವ ಹಾದಿಯಲ್ಲಿ ಜೀವನ ಸಾಗಿಸ್ತೀರಾ ಅನ್ನೋದನ್ನು, ನಿಮ್ಮ ಮುಂದಿರೋ ಚಾಲೆಂಜಸ್ ಏನು ಅನ್ನೋದನ್ನು, ನೀವು ಅಂತಿಮವಾಗಿ ಯಾರಾಗ್ತೀರಾ ಅನ್ನೋದನ್ನು ಹೇಳುತ್ತೆ. ಭಾರತದಲ್ಲಿ ಇದಕ್ಕೆ ಭವಿಷ್ಯ ಮಾರ್ಗ ಅಂತ ಕರೀತಾರೆ. ಜಾತಕದಲ್ಲಿ ಯಾವ ರಾಶಿ ಅನ್ನೋದು ಹೇಗೆ ಇಂಪಾರ್ಟೆಂಟು, ಅದೇ ಥರ ನ್ಯೂಮರಾಲಜಿಯಲ್ಲಿ ಲೈಫ್ ಪಾತ್ ನಂಬರ್ ಇಂಪಾರ್ಟೆಂಟ್. ಎರಡನೇದು ಬರ್ತ್ಡೇ ನಂಬರ್. ನೀವು ಹುಟ್ಟಿದ ಡೇಟ್ ಮಾತ್ರ. ಫಾರ್ ಎಕ್ಸಾಂಪಲ್ 15ನೇ ತಾರೀಕು ಹುಟ್ಟಿದರೆ 1 + 5 is equal to 6. ಇದು ನಿಮ್ಮ ನ್ಯಾಚುರಲ್ ಗಿಫ್ಟ್ಸ್ ಬಗ್ಗೆ ಹೇಳುತ್ತೆ. ನಿಮ್ಮ ಒಳಗಡೆ ಇರೋ ಶಕ್ತಿ ನಿಮ್ಮ ಜೀವನವನ್ನು ಹೇಗೆ ಸಾಗಿಸೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳುತ್ತೆ. ಭಾರತದಲ್ಲಿ ಮಗು ಹುಟ್ಟಿದ ದಿನ ಪಂಚಾಂಗ ನೋಡ್ತಾರೆ, ರೈಟ್? ಯಾವ ನಕ್ಷತ್ರದಲ್ಲಿ ಹುಟ್ಟಿದೆ ಅಂತ ನೋಡ್ತಾರೆ. ಆ ಕಾನ್ಸೆಪ್ಟ್ ಮತ್ತು ಬರ್ತ್ಡೇ ನಂಬರ್ ಒಂದು ರೀತಿ ಪ್ಯಾರಲಲ್. ಮೂರನೇದು ಎಕ್ಸ್ಪ್ರೆಷನ್ ನಂಬರ್ ಅಥವಾ ಡೆಸ್ಟಿನಿ ನಂಬರ್. ಇದು ನಿಮ್ಮ ಪೂರ್ಣ ಹೆಸರಿಂದ ಬರುತ್ತೆ. ನಿಮ್ಮ ಬಲ ಮತ್ತು ನಿಮ್ಮ ಚಾಲೆಂಜಸ್ ಎರಡನ್ನು ಹೇಳುತ್ತೆ. ಎಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ಗೈಡೆನ್ಸ್ ಕೊಡುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ನ್ಯೂಮರಾಲಜಿಯಲ್ಲಿ ಹೆಸರು ಬದಲಾಯಿಸಿ ಭವಿಷ್ಯ ಬದಲಾಯಿಸಬಹುದು ಅಂತ ಕೆಲವು ತಜ್ಞರು ಹೇಳ್ತಾರೆ. ಅದಕ್ಕೆ ತುಂಬ ಫಿಲ್ಮ್ ಸ್ಟಾರ್ಸ್, ಬಿಸ್ನೆಸ್ ಮ್ಯಾನ್ ಮತ್ತು ಪೊಲಿಟಿಷಿಯನ್ಸ್ ತಮ್ಮ ಹೆಸರು ಸ್ವಲ್ಪ ಬದಲಾಯಿಸ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್, ಅದು ಎಷ್ಟೋ ಸ್ಟಾರ್ಸ್ ಹೆಸರನ್ನು ಬದಲಾಯಿಸಿ ತಮ್ಮ ಲಕ್ಕಿ ನಂಬರ್ಗೆ ಒಪ್ಪೋ ಹಾಗೆ ಮಾಡ್ಕೊಂಡಿದ್ದಾರೆ. ನ್ಯೂಮರಾಲಜಿಯಲ್ಲಿ ಇದನ್ನು ನೇಮ್ ಕರೆಕ್ಷನ್ ಅಂತ ಕರೀತಾರೆ. ಭಾರತದ ಸಿನಿಮಾ ಮತ್ತು ಬಿಸ್ನೆಸ್ ವರ್ಲ್ಡಲ್ಲಿ ಇದು ಬಹಳ ಕಾಮನ್. ಇತ್ತೀಚೆಗೆ ಒಂದು ಮೂವಿ ಮೇಕ್ ಮಾಡೋದಕ್ಕೆ ಕೂಡ, ಆ ಮೂವಿಯಲ್ಲಿ ಹೀರೋ ಆ್ಯಂಡ್ ಹೀರೋಯಿನ್ ನೇಮ್ ಏನಿಡಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ಕೂಡ ನ್ಯೂಮರಾಲಜಿನ ಯೂಸ್ ಮಾಡ್ಕೊಳ್ತಿದ್ದಾರೆ. ನಾಲ್ಕನೇದು ಪರ್ಸ್ನಾಲಿಟಿ ನಂಬರ್. ಇದು ನೀವು ಹೊರಗಡೆ ಜಗತ್ತಿಗೆ ಹೇಗೆ ಕಾಣ್ತೀರಾ ಅನ್ನೋದನ್ನು ಹೇಳುತ್ತೆ. ಆಸ್ಟ್ರಾಲಜಿಯಲ್ಲಿ ಅಸೆಂಡೆಂಟ್ ಅಥವಾ ಲಗ್ನ ಹೇಗೆ ನಿಮ್ಮ ಮೊದಲ ಇಂಪ್ರೆಷನ್ ತೋರಿಸುತ್ತೋ, ಅದೇ ಥರ ಪರ್ಸ್ನಾಲಿಟಿ ನಂಬರ್ ನೀವು ಮೊದಲ ಬಾರಿ ಮೀಟ್ ಮಾಡಿದ ಜನರಿಗೆ ನೀವು ಹೇಗೆ ಕಾಣ್ತೀರಾ ಅನ್ನೋದನ್ನು ಹೇಳುತ್ತೆ. ಐದನೇದು ಸೌಲ್ ಅರ್ಚ್ ನಂಬರ್. ಇದು ಬಹಳ ಡೀಪ್. ಇದು ನಿಮ್ಮ ಆತ್ಮ ಏನನ್ನು ಬಯಸುತ್ತೆ ಅನ್ನೋದನ್ನು ಹೇಳುತ್ತೆ. ಭಾರತದ ದರ್ಶನಶಾಸ್ತ್ರದಲ್ಲಿ ಆತ್ಮ ಸ್ವರೂಪ ಅನ್ನೋ ಕಾನ್ಸೆಪ್ಟ್ ಇದೆ. ಅದೇ ರೀತಿ ಸೌಲ್ ಅರ್ಚ್ ನಂಬರ್ ನಿಮ್ಮ ಇನ್ನರ್ ಸೆಲ್ಫ್ ಏನನ್ನು ಹುಡುಕೋಕೆ ಬಂದಿದೆ ಅನ್ನೋದನ್ನು ಹೇಳೋಕ್ಕೆ ಪ್ರಯತ್ನ ಮಾಡುತ್ತೆ. ಫ್ರೆಂಡ್ಸ್, ನೀವಿನ್ನು ಈ ವಿಡಿಯೋನ ನೋಡ್ತಿದ್ದೀರಾ ಅಂದರೆ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಸೊ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇನ್ನಷ್ಟು ಜನರಿಗೆ ಈ ವಿಡಿಯೋ ರೀಚ್ ಆಗೋಕ್ಕೆ ಸಪೋರ್ಟ್ ಮಾಡಿ. ಮುಖ್ಯವಾಗಿ ವಿಡಿಯೋನ ಹೈಪ್ ಮಾಡೋಕ್ಕೆ ಮರಿಬೇಡಿ.
ಇವಾಗ ಪ್ರತಿ ನಂಬರ್ಸ್ಗೂ ಏನು ಅರ್ಥ ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ನಿಮ್ಮ ಲೈಫ್ ಪಾತ್ ನಂಬರ್ ಯಾವುದು ಅಂತ ಮೊದಲು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಂಬರ್ 1 ಬಂದ ಜನ ನ್ಯಾಚುರಲ್ ಲೀಡರ್ಸ್. ಇವ್ರಿಗೆ ಇಂಡಿಪೆಂಡೆನ್ಸ್ ಮತ್ತು ಒರಿಜಿನಾಲಿಟಿ ಇರುತ್ತೆ. ಸೂರ್ಯನ ಶಕ್ತಿನ ಹೊಂದಿರ್ತಾರೆ. ಭಾರತದ ವೇದಿಕ್ ನ್ಯೂಮರಾಲಜಿಯಲ್ಲಿ ಇವರು ಸನ್ ಪ್ರಭಾವದಲ್ಲಿ ಇದ್ದಾರೆ ಅಂತ. ನಂಬರ್ 2 ಬಂದವರು ಸೆನ್ಸಿಟಿವ್ ಆ್ಯಂಡ್ ಸಹಕಾರ ತೀರಳ ಜನ ಆಗಿರ್ತಾರೆ. ಚಂದ್ರನ ಶಕ್ತಿನ ಹೊಂದಿರ್ತಾರೆ. ಭಾವನಾತ್ಮಕ ಕಲಾಶಕ್ತಿ ಹೆಚ್ಚಾಗಿರುತ್ತೆ. ನಂಬರ್ 3 ಬಂದವರು ಕ್ರಿಯೇಟಿವ್ ಆಗಿರ್ತಾರೆ, ಕಮ್ಯುನಿಕೇಟಿವ್ ಆಗಿರ್ತಾರೆ, ಗುರುವಿನ ಶಕ್ತಿನ ಹೊಂದಿರ್ತಾರೆ. ಮಾತಲ್ಲಿ, ಬರಹದಲ್ಲಿ, ಕಲೆಯಲ್ಲಿ ಇವರು ಟಾಪಲ್ಲಿರ್ತಾರೆ. ಇವನ್ ನನ್ನ ಲೈಫ್ ಪಾತ್ ನಂಬರ್ ಕೂಡ 3ನೇ. ನಂಬರ್ 4 ಬಂದವರು ಪ್ರಾಕ್ಟಿಕಲ್, ಹಾರ್ಡ್ ವರ್ಕಿಂಗ್, ಸ್ಟೇಬಲ್ ಆಗಿರ್ತಾರೆ. ರಾಹುವಿನ ಶಕ್ತಿನ ಹೊಂದಿರ್ತಾರೆ. ಇವ್ರಿಗೆ ಸ್ಟ್ರಕ್ಚರ್ ಮತ್ತು ಡಿಸಿಪ್ಲಿನ್ ಇರುತ್ತೆ. ನಂಬರ್ 5 ಬಂದವರು ಅಡ್ವೆಂಚರಸ್, ಫ್ರೀಡಮ್ನ ಇಷ್ಟಪಡೋರಾಗಿರ್ತಾರೆ. ಬುಧನ ಶಕ್ತಿ ಹೊಂದಿರ್ತಾರೆ. ನಂಬರ್ 6 ಬಂದವರು ಕೇರಿಂಗ್, ಫ್ಯಾಮಿಲಿ ಲವಿಂಗ್ ಆಗಿರ್ತಾರೆ. ಶುಕ್ರನ ಶಕ್ತಿನ ಹೊಂದಿರ್ತಾರೆ. ಪ್ರೇಮ ಮತ್ತು ಸೌಂದರ್ಯ ಇವರ ಜೀವನ ತಂತ್ರ ಆಗಿರುತ್ತೆ. ನಂಬರ್ 7 ಬಂದ ಜನ ಅನಲಿಟಿಕಲ್, ಸ್ಪಿರಿಚುವಲ್ ಆಗಿ ಇರ್ತಾರೆ. ಕೇತುವಿನ ಶಕ್ತಿನ ಹೊಂದಿರ್ತಾರೆ. ಆಧ್ಯಾತ್ಮ ಮತ್ತು ಅಂತರ್ಮುಖಿ ಸ್ವಭಾವ ಉಳ್ಳವರಾಗಿರ್ತಾರೆ. ನಂಬರ್ 8 ಬಂದವರು ಆಂಬಿಷಿಯಸ್, ಪವರ್ಫುಲ್ ಆಗಿರ್ತಾರೆ. ಶನಿಯ ಶಕ್ತಿನ ಹೊಂದಿರ್ತಾರೆ. ಭಾರತದಲ್ಲಿ 8 ಅಂದರೆ ಶನಿ. ಅದಕ್ಕೆ ಇದನ್ನು ಟಫೆಸ್ಟ್ ನಂಬರ್ ಅಂತ ಕರೀತಾರೆ. ಆದರೆ ಅತ್ಯಂತ ಸಕ್ಸಸ್ಫುಲ್ ಪೀಪಲ್ ಕೂಡ ಇದೇ ನಂಬರ್ ಇರೋರಾಗಿರ್ತಾರೆ. ನಂಬರ್ 9 ಬಂದ ಜನ ಕಂಪ್ಯಾಷನೇಟ್, ಜನರಸ್, ಹ್ಯುಮ್ಯಾನಿಟೇರಿಯನ್ ಆಗಿರ್ತಾರೆ. ಮಂಗಳನ ಶಕ್ತಿನ ಹೊಂದಿರ್ತಾರೆ. ಇವರು ಸೊಸೈಟಿಗೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಇಷ್ಟಪಡ್ತಾರೆ. ನಿಮ್ಮ ನಂಬರ್ ಯಾವುದು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಲೈಫ್ ಪಾತ್ ನಂಬರ್ ಏನು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಇನ್ನು ನ್ಯೂಮರಾಲಜಿನ ನಂಬಬೇಕಾ ಬೇಡವಾ? ಇದು ಒಂದು ವ್ಯಾಲಿಡ್ ಪ್ರಶ್ನೆ. ಭಾರತದ ಸಾಧಕ ಮತ್ತು ಇಂಟೆಲೆಕ್ಚುಯಲ್ ಆದ ಜನ ಇದನ್ನು ಸೀರಿಯಸ್ ಆಗಿ ತಗೊಳ್ತಾರೆ. ಭಾರತದ ಕೆಲವು ಫಿಲ್ಮ್ ಸ್ಟಾರ್ಸ್, ಕ್ರಿಕೆಟರ್ಸ್, ಬಿಸ್ನೆಸ್ ಮ್ಯಾನ್ ನ್ಯೂಮರಾಲಜಿಯನ್ನು ತಮ್ಮ ಮಹತ್ವದ ನಿರ್ಧಾರಗಳಲ್ಲಿ ಬಳಸ್ತಾರೆ. ಫಾರ್ ಎಕ್ಸಾಂಪಲ್, ಪ್ರಾಜೆಕ್ಟ್ ಡೀಲ್ಸ್ಗೆ ಯಾವ ದಿನ ಸೈನ್ ಮಾಡಬೇಕು, ಮಗುವಿಗೆ ಯಾವ ಹೆಸರು ಇಡಬೇಕು, ಮನೆ ಯಾವ ನಂಬರಲ್ಲಿ ಖರೀದಿ ಮಾಡಬೇಕು, ಇಂಥ ವಿಷಯಗಳಲ್ಲಿ. ಇದನ್ನು ಬ್ಲೈಂಡ್ ಫೇತ್ ಆಗಿ ಅಲ್ಲ, ಒಂದು ಎಕ್ಸ್ಟ್ರಾ ಗೈಡೆನ್ಸ್ ಟೂಲ್ ಆಗಿ ಬಳಸ್ತಾರೆ. ಆದರೆ ಒಂದು ಮಾತು ನೆನಪಿರಲಿ, ನ್ಯೂಮರಾಲಜಿ ನಿಮ್ಮ ಬದಲು ಕೆಲಸ ಮಾಡಲ್ಲ. ಭಾರತದ ನಂಬಿಕೆ ಏನಂದರೆ ಕರ್ಮ ಪ್ರಧಾನ. ನಿಮ್ಮ ಕರ್ಮ ನೀವು ಮಾಡಬೇಕು, ಅಂದರೆ ನಿಮ್ಮ ಕೆಲಸನ ನೀವು ಮಾಡಬೇಕು. ನ್ಯೂಮರಾಲಜಿ ಒಂದು ಕನ್ನಡಿ ಥರ. ಅದು ನಿಮ್ಮ ಶಕ್ತಿನ ತೋರಿಸುತ್ತೆ, ನಿಮ್ಮ ಸ್ವಭಾವನ ತೋರಿಸುತ್ತೆ, ನಿಮ್ಮ ದಾರಿನ ತೋರಿಸುತ್ತೆ. ಆ ಪಾತಲ್ಲಿ ನಡೆಯೋದು ನಿಮ್ಮ ಕೆಲಸ. ಸಂಖ್ಯೆಗಳ ಜಗತ್ತು ಬಹಳ ಆಳವಾಗಿರುತ್ತೆ. ಇವತ್ತು ನಾವು ಬೇಸಿಕ್ಸ್ ನಮ್ಮ ಹತ್ರ ನೋಡಿದ್ವಿ. ನಿಮಗೆ ಇನ್ನೂ ಡೀಪಾಗಿ ತಿಳ್ಕೊಳ್ಬೇಕು ಅಂತ ಅನಿಸಿದ್ರೆ ನ್ಯೂಮರಾಲಜಿ ಅಂತ ಕಮೆಂಟ್ ಮಾಡಿ. ನಿಮ್ಮ ಲೈಫ್ ಪಾತ್ ನಂಬರ್ ಬಗ್ಗೆ, ಪ್ರತಿ ನಂಬರ್ಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್, ಹೆಸರು ಹೇಗೆ ಸರಿ ಮಾಡ್ಕೊಳ್ಬಹುದು, ವೇದಿಕ್ ನ್ಯೂಮರಾಲಜಿ ಆ್ಯಂಡ್ ಜ್ಯೋತಿಷ್ಯ ನಡುವೆ ಸಂಬಂಧ, ಇಂತಹ ಟಾಪಿಕ್ಸ್ ಮೇಲೆ ಸಪ್ರೇಟ್ ವಿಡಿಯೋ ಇನ್ ಡೀಟೇಲ್ಡ್ ಆಗಿ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಯಿತಾ? ನಿಮ್ಮ ಲೈಫ್ ಪಾತ್ ನಂಬರ್ ಯಾವುದು ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು ಕಮೆಂಟಲ್ಲಿ ಹೇಳಿ. ಆ್ಯಂಡ್ ಅದರ ಡಿಸ್ಕ್ರಿಪ್ಷನ್ ನಿಮ್ಮ ಜೀವನಕ್ಕೆ ಹೊಂದುತ್ತಿದೆಯಾ ಇಲ್ವಾ ಅಂತ ಕೂಡ ಹೇಳಿ. ತುಂಬ ಜನ ಉತ್ತರ ಕೊಡ್ತಾರೆ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಮರೀದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.